ಕಂಡು ಕೇಳರಿಯದ ರೀತಿಯಲ್ಲಿ ಸಿಲಿಂಡರ್ಗಳ ದರ ವಿಪರೀತವಾಗಿ ಏರಿಕೆಯನ್ನು ಮಾಡ್ತಾ ಇದ್ದಾರೆ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ. ಎಷ್ಟು ಲೆಕ್ಕಾಚಾರ ನೀವು ಅಂದಾಜು ಇಟ್ಕೊಳ್ಬಹುದು? ಒಂದು ಹಂತದಲ್ಲಿ 3 ಇದ್ದಿದ್ದು 5,000 ಆಯಿತು, 6,000 ಆಯಿತು, 7,000 ಆಯಿತು, ಈಗ 10,000 ಅಂತೆ. 19 kg ಸಿಲಿಂಡರ್ ಬೆಲೆ 10,000. ಅವ್ನು ಹೆಂಗೆ ನೋಡಕ್ರಿ, ಅವನು ಕಮರ್ಷಿಯಲ್ ತೊಗೊಂಡ್ಬಿಟ್ಟು ಅದನ್ನು ದುಡಿಯೋದಾದ್ರೂ ಹೆಂಗೆ ಅವನು? 1,600 ರೂಪಾಯಿ ಬೆಲೆ ಸಿಲಿಂಡರಿಗೆ 10,000 ರೂಪಾಯಿಗೆ ಮಾರಾಟ ಅಂತೆ. ಅಧಿಕಾರಿಗಳು ಪೊಲೀಸರ ದಾಳಿಗೂ ಕೂಡ ದಂಧೆಕೋರು ಹೆದರ್ತಾ ಇಲ್ಲ. ಮೆಜೆಸ್ಟಿಕ್ನಲ್ಲಿ ಸೌದೆ ಮೂಲಕ ನಾನ್ ವೆಜ್ ಅಡುಗೆ ತಯಾರಿ ಮಾಡ್ತಾ ಇದ್ದಾರೆ. ರುಚಿ ಚೆನ್ನಾಗಿರುತ್ತೆ ಬಿಡಿ, ಸೌದೆಯಲ್ಲಿ ಯಾವುದೇ ಅಡುಗೆ ಮಾಡಿದ್ರು ಕೂಡ. ದುಬಾರಿ ಬೆಲೆಗೆ ಸಿಲಿಂಡರ್ನ ಖರೀದಿಸ್ತಾ ಇದ್ದೀವಿ ಅಂತ ಅಳಲು ತೋಡಿಕೊಳ್ತಾ ಇದ್ದಾರೆ. ನಡೆಸಬೇಕು, ಅವ್ರ ಜೀವನ ನಡೆಸಬೇಕು. ಆದರೆ ದರ ಏರಿಕೆ ಮಾಡಿಬಿಟ್ರೆ ಮತ್ತೆ ಗ್ರಾಹಕರ ಮೇಲೆ ಬೀಳುತ್ತೆ. ಎಲ್ಲ ನಮಗೆ ಆಗ್ತಾ ಇರೋದೀಗ ಎಲ್ಲ ವಿಚಾರದಲ್ಲೂ ಕೂಡ. ಮೆಜೆಸ್ಟಿಕ್ನ ಭಾಗದಲ್ಲಿ ಹಲವು ಹೋಟೆಲ್ಗಳು ಬಂದ್ ಆಗಿದ್ದಾವೆ. ಕೆಲವು ಹೋಟೆಲ್ಗಳು ಮಾತ್ರ ಅನಿವಾರ್ಯವಾಗಿ ಸೌದೆ ಒಲೆಯನ್ನು ಬಳಸಿಕೊಂಡು ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ಈಗ ಮೆಜೆಸ್ಟಿಕ್ನಲ್ಲಿರುವಂತಹ ಒಂದು ನಾನ್ ವೆಜ್ ಹೋಟೆಲು, ಇದು ಹೋಟೆಲ್ನ ಹೊರಭಾಗದಲ್ಲಿ ಈಗ ಸೌದೆ ಒಲೆಯ ಮೂಲಕವಾಗಿ ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ. ನಾನ್ ವೆಜ್ ಐಟಮ್ಗಳನ್ನು ಪಕ್ಕದಲ್ಲೇ ಸೌದೆಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಹೆಚ್ಚುವರಿ ಸೌದೆಗಳನ್ನು ಕೂಡ ತರಿಸ್ಕೊಳ್ತಾ ಇದ್ದಾರೆ. ಮಾರ್ಕೆಟ್ನಿಂದ ಖರೀದಿಯನ್ನು ಮಾಡ್ಕೊಂಡು ಬಂದು ಈಗ ಹೋಟೆಲನ್ನು ಬಂದ್ ಮಾಡಿದರೆ ಮತ್ತೆ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ ಅನ್ನುವಂಥ ಕಾರಣಕ್ಕಾಗಿ ಅಟ್ಲೀಸ್ಟ್ ಒಂದು ಮಿನಿಮಮ್ ಸರ್ವಿಸ್ ಆದರೂ ಕೊಡಬೇಕು ಅಂತ ಹೇಳಿ ಈಗ ಹೋಟೆಲ್ನ ಮಾಲೀಕರು ಕೂಡ ಮುಂದಾಗಿದ್ದಾರೆ. ಹೊರಭಾಗದಲ್ಲಿ ಈಗ ಸೌದೆಗಳನ್ನು ಬಳಸ್ಕೊಂಡು ಈಗ ಈ ಒಂದು ವ್ಯಾಪಾರವನ್ನು ಕೂಡ ನಡೆಸ್ತಾ ಇದ್ದಾರೆ. ಹೋಟೆಲ್ನ ಸಿಬ್ಬಂದಿ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಯಾವಾಗಿಂದ ಶುರು ಮಾಡಿದ್ರಿ? ಹೆಂಗಿದೆ ಸಿಚುವೇಶನು? ಸರ್, ಆಲೇ 4-5 ದಿವಸದಿಂದ ಮಾಡ್ತಾ ಇದ್ದೀವಿ. ಗ್ಯಾಸು ತುಂಬ ಪ್ರಾಬ್ಲಮ್ ಆಗಿದೆ. ಇವತ್ತು ಗ್ಯಾಸ್ ಕೇಳೋಕೆ ಹೋದಕ್ಕೆ 10,000 ರೂಪಾಯಿ ಹೇಳಿದ್ರು. ಅದಕ್ಕೋಸ್ಕರ ಸರ್ ಸೌದೆ ತಂದು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ತುಂಬ ಕಷ್ಟ ಇದೆ. ಆದ್ರೂ ಹೊಗೆ ಸೌದೆಲಿ ಆಗ್ತಾ ಇಲ್ಲ. ಆದರೂ ನಾವು ಸ್ವಲ್ಪ ಇನ್ನೇನು ಮಾಡ್ತೀರಾ, ಹೋಟ್ಲ್ ಬಂದ್ ಮಾಡಬೇಕಲ್ಲ ಅಂದ್ಬಿಟ್ಟು ಆ ಥರ ಮಾಡ್ತಾ ಇದ್ದೀವಿ ಸರ್. ಎಲ್ಲಿ ಏಜೆನ್ಸಿಗಳಲ್ಲಿ 10,000 ಕೇಳ್ತಾರಾ ಸರ್? ಎಷ್ಟು ಕೆ ಜಿದು? ಅದು 16 kg ಇದು ಸರ್. ಹಾಂ, 16 kg ಸಿಲಿಂಡ್ರು. ನಿನ್ನೆ 8,000 ಕೊಟ್ಟು ತಗೊಂಡೆ. ಇವತ್ತು ಕೇಳಿದ್ರೆ 10,000 ರೂಪಾಯಿ ಹೇಳ್ತಾ ಇದ್ದಾರೆ. ಹೆಂಗೆ ಸರ್ ಮೇಂಟೈನ್ ಮಾಡೋದು ನಾವು? ಸಾಮಾನ್ಯ ದಿನಗಳಲ್ಲಿ ಎಷ್ಟು ಪ್ರೈಸ್ ಇತ್ತು ಸರ್ ಅದರದ್ದು? 1,600 ರೂಪಾಯಿ ಇತ್ತು ಸರ್. ಫಸ್ಟು 1,600 ರೂಪಾಯಿ ಒಂದು ಕಮರ್ಷಿಯಲ್ ಗ್ಯಾಸ್ ಇತ್ತು. 1,600 ರೂಪಾಯಿ ಬೆಲೆಯ ಗ್ಯಾಸ್ ಸಿಲಿಂಡರ್ಗೆ 10,000 ಕೇಳ್ತಾರೆ. ಎಷ್ಟು ಹೊಡೆತ ಆಗ್ತಾ ಇದೆ ಬಿಸ್ನೆಸ್ಗೆ? ತುಂಬ ಹೊಡ್ತಾ ಸರ್. ಹೋಟ್ಲು ಬಂದ್ ಮಾಡಿ ಬಾಡಿಗೆ ಗಿಡ ಕಟ್ಟಕ್ಕೆ ಭಾರಿ ಹಿಂಸೆ ಆಗ್ತದೆ. ಅದಕ್ಕೋಸ್ಕರ ಏನೋ ಸ್ವಲ್ಪ ಸೌದೆ ಗಿದೆ ತಂದು ಹೆಂಗೋ ಮೇಂಟೈನ್ ಮಾಡ್ತಾ ಇದೀವಿ ಸರ್. ಅರ್ಧಕ್ಕರ್ಧನೂ ಬಿಸ್ನೆಸ್ ಇಲ್ಲ ಸರ್. ಓಕೆ, ಈಗ ಬ್ಲ್ಯಾಕ್ ಮಾರ್ಕೆಟ್ಗಳಲ್ಲಿ ಎಲ್ಲೂ ಕೂಡ ಈ ಥರ ದುಬಾರಿ ಬೆಲೆಗೆ ಮಾರೋ ಹಾಗಿಲ್ಲ. ಏನು ಹೇಳ್ತಾರೆ ಸರ್? ಆ ಥರ ಹೇಳಿದ್ರೆ ಗ್ಯಾಸು ಸಿಗ್ತಾ ಇಲ್ವಲ್ಲ, ಗ್ಯಾಸೇ ಸಿಗ್ತಾ ಇಲ್ಲ. ನಾವೇನು ಮಾಡೋದು? ಕೆಲವರೆಲ್ಲ ಬ್ಲ್ಯಾಕ್ ಮಾಡಿ ಇಟ್ಟವ್ರೆ. ಹೇಳಿದ್ರಷ್ಟಿಗೆ ಈಗ ನಾವು ಹೋಟ್ಲು ನಡಬೇಕು ಅಂದರೆ ನಾವು ಕೊಡಲೇಬೇಕು, ಗ್ಯಾಸು ತರಲೇಬೇಕು. 10,000-15,000 ತರಲೇಬೇಕು. ಆ ಥರ ಸಮಸ್ಯೆ ಆಗಿದೆ ಸರ್. ನೋಡಿ, ಇದು ಹೋಟೆಲ್ ಮಾಲೀಕರ ಅಳಲು ಮತ್ತು ಇಲ್ಲಿನ ಸಿಬ್ಬಂದಿಗಳ ಅಳಲು ಕೂಡ ಹೌದು. ಸುಮಾರು ಸೌದೆಗಳನ್ನು ತರ್ತಾರೆ, ಇಲ್ಲೇ ಅಡುಗೆಯನ್ನು ರೆಡಿ ಮಾಡ್ತಾರೆ. ಇದು ಬಿರಿಯಾನಿಯ ಗ್ರೇವಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಹೀಗೆ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಕೂಡ ಸಿಲಿಂಡರ್ಗಳಿಲ್ಲದೆ ಹೋಟೆಲ್ಗಳು ಶಟ್ ಡೌನ್ ಆಗಿದ್ದಾವೆ. ಆದರೆ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹೋಟೆಲ್ಗಳು ಮಾತ್ರ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾವೆ. ಅದು ಬ್ಲ್ಯಾಕ್ ಮಾರ್ಕೆಟಲ್ಲಿ ದುಬಾರಿ ಬೆಲೆಗೆ ಸಿಲಿಂಡರ್ಗಳನ್ನು ಖರೀದಿ ಮಾಡಿ. ಸೊ ಹೀಗೆ ಮುಂದುವರೆದರೆ ಹೋಟೆಲ್ಗಳ ಸ್ಥಿತಿ ನಿಜಕ್ಕೂ ಕೂಡ ಹೇಳುತ್ತಿರೋದು ಆ ವ್ಯವಸ್ಥೆಗೆ ತಲುಪುತ್ತೆ. ವಿಡಿಯೋ ಜರ್ನಲಿಸ್ಟ್ ಬೀರಪ್ಪ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.